ಓಂ ಶಾಂತಿ. ಓಂ ಶ್ರೀ. ಶುಭೋದಯಂ. ನಮಗೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ 7 days ಕೋರ್ಸಿಗಂತ ಭಾಗವಹಿಸಿದಿರಿ, ಸಾಧ್ಯವಾದಷ್ಟು ಜನ ಆಡಿಯೋ ವಿಡಿಯೋ ಆನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ವಿಶೇಷವಾಗಿ ಕಳೆದ ಕೆಲವೊಂದು ದಿನಗಳಿಂದ ಭಗವಂತ ನಮಗೆ ಈಶ್ವರೀಯ ಜ್ಞಾನವನ್ನು ಕೊಡುವುದರ ಮೂಲಕ ನಿಜವಾದ ಜೀವನದ ಅರ್ಥ, ಜೀವನದ ವಿಧಿವಿಧಾನವನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಆತ್ಮದ ಸವಿಯೂಟವನ್ನು, ಪರಮಾತ್ಮನ ಆ ಒಂದು ಭೋಜನವನ್ನು ನೀವೆಲ್ಲರೂ ಕೂಡ ಪ್ರತಿದಿನ ಸ್ವೀಕಾರ ಮಾಡ್ತಾ ಇದ್ದೀರಿ. ಅದೇ ರೀತಿ ಉತ್ಸುಕತೆಯಿಂದ, ಪ್ರೀತಿಯಿಂದ, ಸ್ನೇಹದಿಂದ, ಮನಸ್ಸಿನಿಂದ ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿದ್ದೀರಿ. ಪರಮಾತ್ಮನ ಕಡೆಯಿಂದ ತಮಗೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಈಶ್ವರೀಯ ಸಂದೇಶ ರಾಜಯೋಗದ ಕಾರ್ಯಕ್ರಮಕ್ಕೆ ಭಗವಂತನ ಕಡೆಯಿಂದ, ಐಶ್ವರ್ಯ ಪರಿವಾರದ ಕಡೆಯಿಂದ ಹೃದಯಪೂರ್ವಕವಾದಂಥ ಸುಸ್ವಾಗತ. ಕಳೆದ ಕೆಲವೊಂದು ದಿನಗಳಿಂದ ನಾವು ಪರಮಾತ್ಮನ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ನಮ್ಗೆ ಏನು ವಿಷಯ ಗೊತ್ತಾಯ್ತು ಅಂದ್ರೆ, ಪರಮ ಆತ್ಮ. ಪರಮ ಅಂತಂದ್ರೆ ಶುದ್ಧ, ಪವಿತ್ರ, ಸ್ವಚ್ಛ ಅಂತ. ಅವನು ಕೂಡ ಆತ್ಮಸ್ವರೂಪಿ, ನಿರಾಕಾರ ಹೇಳುವಂತ ವಿಷಯ ಗೊತ್ತಾಯ್ತು. ನಿಮ್ಮಲ್ಲಿ ಪ್ರಶ್ನೆ ಬರಬಹುದು, ಸರಿ ಪರಮಾತ್ಮ ನಿರಾಕಾರ ಅಂತ ಒಪ್ಕೊಳ್ಬಹುದು, ಆದರೆ ನಮ್ಮಲ್ಲಿ ನಾವು ಬೇರೆ ಬೇರೆಯನ್ನ ದೇವರು ಅಂತ ಒಪ್ಕೊಳ್ತೀವಲ್ವಾ? ರಾಮ, ಕೃಷ್ಣ, ನಾರಾಯಣ, ಗೋವಿಂದ, ಐದವರೆಲ್ಲ ಯಾರು? ಬ್ರಹ್ಮ, ವಿಷ್ಣು, ಶಂಕರ ಇವರೆಲ್ಲ ಯಾರು? ಮುಸ್ಲಿಮರು ಅಲ್ಲಾ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಜೀಸಸ್ ಅಂತ ಹೇಳ್ತಾರೆ, ಅವರೆಲ್ಲ ಯಾರು ಹಾಗಿದ್ರೆ ಹೇಳುವಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇವತ್ತು ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಭಗವಂತ ಮಾಡ್ತಾ ಇದ್ದಾರೆ. ಆದ್ಮೇಲೆ ಈಶ್ವರ ಜ್ಞಾನವನ್ನು ಕೇಳ್ತಾ ಬಂದಾಗ ಕೆಲವೊಂದು ವಿಷಯಗಳಲ್ಲಿ ನಮಗೆ ನಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಇನ್ನು ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗ್ತವೆ. ಕಾರಣ ಏನು ಅಂತಂದ್ರೆ, ಪರಮಾತ್ಮನ ಬಗ್ಗೆ, ಪ್ರಪಂಚದ ಬಗ್ಗೆ ಇಲ್ಲಿವರೆಗೆ ನಾವು ಯಾವುದೋ ರೀತಿ ವಿಷಯವನ್ನು ತಿಳ್ಕೊಂಡಿದ್ದೀವಿ, ಅದನ್ನ ಮನಸ್ಸಿನಿಂದ ನಾವು ಒಪ್ಕೊಂಡಿದ್ದೀವಿ. ಈಗ ಅದರ ಬಗ್ಗೆ ಬೇರೆ ರೀತಿ ವಿಷಯವನ್ನು ಕೇಳಿದಾಗ ನಮ್ಮ ಮನಸ್ಸು ಒಪ್ಪೋದು ಸ್ವಲ್ಪ ಕಷ್ಟವಾಗ್ತದೆ. ಆವಾಗ ಪ್ರಶ್ನೆಗಳ ಮಹಾಪುರನೇ ಬಂದ್ಬಿಡ್ತದೆ. ಏನಪ್ಪ ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದೀವಾಗ ಇಲ್ಲಿವರೆಗೆ ಹೀಗೆ ರೀತಿ ಇದೆ, ಇವ್ರು ನೋಡಿದ್ರೆ ಬೇರೆನೇ ಹೇಳ್ತಾ ಇದ್ದಾರಲ್ಲ ಏನು ಅಂತ. ಅದಕ್ಕೆ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ದಿನ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳು ಬಂದಿದ್ದಾವೋ ಒಂದೊಂದು ದಿನನೇ ನಿರಂತರವಾಗಿ ಭಗವಂತ ಏನ್ ಮಾಡ್ತಾ ಇರ್ತಾನೆ, ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. MBBS ಜಾಯಿನ್ ಆದ ತಕ್ಷಣದಲ್ಲಿ ನೀವು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಯಿಲೆಗಳಿಗೂ ಕೂಡ ಔಷಧಿ ವಿಧಿವಿಧಾನ ಸಿಗೋದಿಲ್ಲ. ತುಂಬಾ ವರ್ಷ ಅಲ್ಲಿ ಶಿಕ್ಷಣವನ್ನು ಪಡಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ನಿಧಾನಕ್ಕೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ? ಹಾಗೆ ಇಲ್ಲಿ ಪ್ರತಿದಿನ ತನ್ನ ಮಕ್ಕಳ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಬರೆದು ಇಟ್ಕೊಳ್ಳಿ. ಹೆಚ್ಚಿನ ಪ್ರಶ್ನೆಗಳು ನಿಮ್ಗೆ ಈ ಜ್ಞಾನ ಕಂಪ್ಲೀಟ್ ಆಗುವವರೆಗೂ ಸಿಗತ್ತೆ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದು ಮುಂದಿನ ದಿನಗಳನ್ನು ಭಗವಂತ ಅದನ್ನು ಕ್ಲಿಯರ್ ಮಾಡ್ತಾರೆ. ಇಲ್ಲ ಆದ್ಮೇಲೆ ಬೇಕಾದ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡೋಣ. ಯಾಕಂದ್ರೆ ನೀವು ಕೇಳಿರುವಂತ ಪ್ರಶ್ನೆ ಇನ್ನೊಂದು 2-3 ದಿವಸದ ನಂತರ ಉತ್ತರ ಕೊಡೋದೇ ಇರ್ತದೆ. ಈಗಲೇ ನೀವು ಕೇಳಿಬಿಟ್ಟು ಏನಾಗುತ್ತೆ, ಈ ಪಾಠ ಇಲ್ಲಿ ನಿಂತು ಬಿಡುತ್ತೆ. ಸರಿನಾ? ಈ ಪ್ರಶ್ನೆಯನ್ನು ಬರೆದಿಟ್ಕೊಳ್ಳಿ ಪುಸ್ತಕದಲ್ಲಿ. ಆಮೇಲೆ ಅದಕ್ಕೆ ಉತ್ತರ ಮ್ಯಾಕ್ಸಿಮಮ್ ಭಗವಂತ ಕೊಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅದರ ಬಗ್ಗೆ ಏನ್ ಮಾಡೋಣ, ಚರ್ಚೆ ಮಾಡೋಣ. ವೈಯಕ್ತಿಕವಾಗಿ ಫೋನ್ ಮಾಡಿಬಿಟ್ಟು ಕೂಡ ನೀವು ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸರಿ, ಈಗ ಭಗವಂತ
ಎಲ್ಲ ಆತ್ಮಗಳ ತಂದೆ, ಸರ್ವ ಆತ್ಮಾವೋಂಕಿ ಪಿತ, ಭಗವಂತ ನಿರಾಕಾರ. ಇಲ್ಲಿ ನಮಗೆಲ್ಲರಿಗೂ ಗೊತ್ತಾಗಲಿಕ್ಕೆ ಆಕಾರ ರೂಪದಲ್ಲಿ, ಬಿಂದುವಿನ ರೂಪದಲ್ಲಿ ತೋರಿಸಿದ್ದಾರೆ. ಓಕೆ, ಆದರೆ ಭಗವಂತ ಯಾರು? ನಿರಾಕಾರ. ಎಲ್ಲ ಆತ್ಮಗಳಿಗೆ, ಅವರು ಯಾವುದೇ ಧರ್ಮದವರಿರ್ಬೋದು, ಅವರಿಗೆಲ್ಲರಿಗೂ ಭಗವಂತ ತಂದೆ, ಗುರು, ಶಿಕ್ಷಕ. ಸರಿ, ಈಗ ಭಗವಂತ ಯಾರು ಹೇಳೋದನ್ನ ಇನ್ನೊಂದು ರೀತಿಯಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಆದ್ಮೇಲೆ. ಮನುಷ್ಯಾತ್ಮರು, ಶರೀರಧಾರಿಗಳು ದೇವರಾಗ್ಲಿಕ್ಕೆ ಸಾಧ್ಯನಾ ಅಂತ. ಹಾಗಿದ್ರೆ ನಾವು ದೇವರನ್ನೇ ಹಿಡ್ಕೊಳ್ಬೇಕು, ಪೂಜಾರಿಗಳನ್ನ ಹಿಡ್ಕೊಳ್ಬೇಕು? ಪ್ರಶ್ನೆ. ಪೂಜಾರಿಗಳು ಅಂತ ಯಾರಿಗೆ ಹೇಳ್ತಾರೆ? ಪೂಜ್ಯರು ಅಂತ ಯಾರಿಗೆ ಹೇಳ್ತಾರೆ? ಪೂಜ್ಯರು ಯಾರು? ಪೂಜಾರಿಗಳು ಯಾರು? ಉತ್ತರ ಕೊಡ್ತೀರಾ? ಹಿರಣಣ್ಣ, ರತ್ನಮ್ಮಕ್ಕವರು, ಮತ್ತೆ ಗೌರಿ ಅಕ್ಕ, ವೇದಕ್ಕ. ದೇವರಿಗೆ ಪೂಜೆ ಮಾಡ್ಬೇಕಂದ್ರೆ ಗುಡಿಯಲ್ಲಿ ಪೂಜೆ ಮಾಡೋರಿಗೆ ಪೂಜಾರಿಗಳು ಅಂತಾರೆ. ಹಾ, ಪೂಜೆ ಮಾಡೋರಲ್ಲಿ ಇಬ್ಬರಿದ್ದಾರೆ. ಒಬ್ರು ಪೂಜೆ ಮಾಡಿಸ್ಕೊಳ್ಳೋರು, ಇನ್ನೊಬ್ರು ಪೂಜೆ ಮಾಡೋರು. ಹೌದಾ? ಯಾರು ಪೂಜೆ ಮಾಡಿಸ್ಕೊಳ್ತಾರೋ ಅವ್ರು ಪೂಜ್ಯರು, ಪೂಜ್ಯರು. ಯಾರು ಪೂಜೆ ಮಾಡ್ತಾರೋ ಅವ್ರು ಪೂಜಾರಿಗಳು. ರೈಟ್? ಪೂಜೆ ಮಾಡಿಸಿಕೊಳ್ಳುವಂಥವ್ರು ಪೂಜ್ಯರು, ಯಾರು ಪೂಜೆ ಮಾಡ್ತಾರೋ ಅವ್ರು ಪೂಜಾರಿಗಳು. ಓಕೆ, ಇವರಿಬ್ಬರಲ್ಲಿ ಶ್ರೇಷ್ಠ ಯಾರು? ಪೂಜ್ಯರು ಶ್ರೇಷ್ಠ. ಸರಿ, ಈಗ ನಾವು ಪೂಜಾರಿಗಳನ್ನ ಹಿಡ್ಕೊಳ್ಬೇಕು, ಪೂಜ್ಯರನ್ನ ಹಿಡ್ಕೊಳ್ಬೇಕು? ಪೂಜ್ಯರನ್ನು. ನೋಡೋಣ ಯಾರು ಪೂಜ್ಯರು, ಯಾರು ಪೂಜಾರಿಗಳು ಅಂತ ತಿಳ್ಕೊಂಡು. ಸರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಧರ್ಮದ ಅಥವಾ ನಿಮ್ಗೆ ಯಾವುದೋ ಒಂದು ಇಷ್ಟವಾಗಿರುವಂತ ಒಂದು ಸಾಧು ಸನ್ಯಾಸಿಗಳ ಮೇಲೆ ನಿಮ್ಗೆ ಒಂದು ನಂಬಿಕೆ, ವಿಶ್ವಾಸ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಅವರ ಫೋಟೋವನ್ನು ಇಟ್ಕೊಂಡಿರ್ತೀರಾ, ಪ್ರತಿದಿನ ಹೂವಿನ ಹಾರವನ್ನ ಹಾಕ್ತಾ ಇರ್ತೀರಾ, ಅವ್ರಿಗೆ ಗೌರವವನ್ನ ಕೊಡ್ತಾ ಇರ್ತೀರಾ, ಅಥವಾ ನಿಮ್ಮ ದೇವರ ಕೋಣೆಯಲ್ಲಿ ಅವ್ರ ಫೋಟೋ ಇರ್ತದೆ, ನೀವು ಪೂಜೆಯನ್ನ ಮಾಡ್ತಾ ಇರ್ತೀರ. ಸರಿ, ಒಂದ್ ದಿವಸ ನಿಮ್ಗೆ ಏನ್ ಅನಿಸ್ತು? ಆ ಮಠಾಧೀಶರು, ಸಾಧು ಸನ್ಯಾಸಿಗಳು ಯಾರಿದ್ದಾರೆ, ಯಾರ ಮೇಲೆ ನಿಮ್ಗೆ ನಂಬಿಕೆ, ವಿಶ್ವಾಸ ಇದೆ, ಅವರ ಮಠಕ್ಕೆ ಹೋಗೋಣ, ಅವನ್ನ ಪರ್ಸನಲ್ ಆಗಿ ವಿಸಿಟ್ ಮಾಡೋಣ ಅಂತ ಬಿಟ್ಟು ನಿಮ್ಗೆ ಅನಿಸ್ತು. ನೀವು ಒಬ್ರೇನೋ ಕುಟುಂಬದ ಸಮೇತನೋ ಅಲ್ಲಿ ಹೋಗ್ತೀರಾ. ಎಲ್ಲಿ? ಆಶ್ರಮಕ್ಕೆ ಹೋಗ್ತೀರಾ. ಆಶ್ರಮಕ್ಕೆ ಹೋದಾಗ ಅಲ್ಲಿ ಆ ಯಾರು ಮಠಾಧೀಶರಿದ್ದಾರೋ, ಸಾಧು ಸನ್ಯಾಸಿಗಳು, ಅವರು ಪೂಜೆ ಮಾಡ್ತಾ ಇದ್ದಾರೆ. ಅವಾಗ ನಿಮ್ಗೆ ಅನಿಸ್ತು, ಇವರು ಅವರನ್ನು ಪೂಜೆ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಶ್ರೇಷ್ಠ ಅಲ್ವಾ? ಹಾಗೆ ಇವರಿಗೂ ಕೂಡ ಏನು ಬೇಕು ಅಂತ ಬಿಟ್ಟು ಆಯ್ತಲ್ವಾ? ನಾವ್ ಇವ್ರ ಹತ್ರ ಶಾಂತಿ ಏನೋ ಕೇಳ್ಕೊಂಡು ಬರ್ತೀವಿ ಅಂತಂದ್ರೆ ಇವ್ರು ಇನ್ನೊಬ್ಬರ ಹತ್ರ ಪಡ್ಕೊಳ್ತಾ ಇದ್ದಾರೆ, ನಾವ್ ಯಾಕೆ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ತಗೊಳ್ಬಾರ್ದು ಹೇಳುವಂತ ಪ್ರಶ್ನೆ ಮನಸ್ಸಿನಿಂದ ಬರ್ತದೆ. ಅವಾಗ ನೀವು ನೋಡ್ತೀರಿ ಅವ್ರು ಯಾರನ್ನ ಪೂಜೆ ಮಾಡ್ತಿದ್ದಾರೆ ಅಂತ. ಅವರು ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡ್ತಿದ್ದಾರೆ ಎಂದು ತಿಳ್ಕೊಳ್ಳಿ. ಯಾರನ್ನ ಪೂಜೆ ಮಾಡ್ತಿದ್ದಾರೆ ಅವರು? ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ. ಈಗ ಯಾರು ಪೂಜ್ಯರಾದ್ರು? ಪೂಜಾರಿ ಯಾರಾದ್ರು? ನಾವು ಯಾರನ್ನು ಪೂಜ್ಯರು ಅನ್ಕೊಂಡಿದ್ರಿ ಅವರು ಸಾಧು ಸನ್ಯಾಸಿ. ಓಕೆ, ಸರಿ. ಓಕೆ, ರಾಘವೇಂದ್ರ ಸ್ವಾಮಿ ಅವ್ರನ್ನ ಪೂಜೆ ಮಾಡೋಣ ಅಂತ ನೀವು ಫೋಟೋ ತಂದ್ಬಿಟ್ಟು ಮನೇಲಿ ಇಟ್ಕೊಂಡ್ರಿ. ಒಂದಿನ ಮಂತ್ರಾಲಯಕ್ಕೆ ಹೋದ್ರಿ. ಎಲ್ಲಿಗೆ ಹೋದ್ರಿ? ಮಂತ್ರಾಲಯ. ಯಾಕೆ? ರಾಘವೇಂದ್ರ ಸ್ವಾಮಿಗಳನ್ನ ನೋಡೋದಕ್ಕೆ. ದರ್ಶನಕ್ಕಂತ ಹೋದ್ರಿ. ಅಲ್ಲಿ ಹೋದಾಗ ನಿಮಗೇನು ಗೊತ್ತಾಯ್ತು ಅಂತಂದ್ರೆ, ರಾಘವೇಂದ್ರ ಸ್ವಾಮಿಯವರು ಇದ್ದಾಗ ಅವರು ಹನುಮಂತನನ್ನ ಪೂಜೆ ಮಾಡ್ತಾ ಇದ್ರು. ಯಾರನ್ನ ಪೂಜೆ ಮಾಡ್ತಿದ್ರು? ಹನುಮಂತ ಮತ್ತು ಆಂಜನೇಯನನ್ನ ಪೂಜೆ ಮಾಡ್ತಾ ಇದ್ರು. ಈಗ ಯಾರು ಪೂಜ್ಯರಾದ್ರು, ಯಾರು ಪೂಜಾರಿಗಳಾದ್ರು? ಹನುಮಂತ, ರಾಘವೇಂದ್ರ ಸ್ವಾಮಿ ಪೂಜಾರಿಗಳಾದ್ರು. ನೀವೇನ್ ಯೋಚನೆ ಮಾಡಿದ್ರಿ? ನಾನು ಮಧ್ಯದಲ್ಲಿ ರಾಘವೇಂದ್ರ ಸ್ವಾಮಿನ ಯಾಕೆ ಇಟ್ಕೊಳ್ಳೋದು, ಆಂಜನೇಯನನ್ನೇ ಪೂಜೆ ಮಾಡ್ಬೋದಲ್ವಾ? ಸರಿ, ಆಂಜನೇಯನ ಪೂಜೆ ಮಾಡ್ಲಿಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಗೊತ್ತಾಯ್ತು, ಆಂಜನೇಯ ಯಾರನ್ನು ಪೂಜೆ ಮಾಡ್ತಾನೆ? ಅವಾಗ ಶ್ರೀರಾಮ ಏನಾಯ್ತು? ಏನಾದ್ರು ಪೂಜ್ಯ. ಆಮೇಲೆ ಆಂಜನೇಯ ಪೂಜಾರಿ. ಸರಿ, ರಾಮನ ಪೂಜೆ ಮಾಡ್ಲಿಕ್ಕೆ ನೀವು ರಾಮನ ದೇವಸ್ಥಾನಕ್ಕೆ ಹೋದಾಗ ಗೊತ್ತಾಯ್ತು, ರಾಮೇಶ್ವರದಲ್ಲಿ ಈಶ್ವರ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡಿದ್ರು ಅಂತ.
ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಬಂತು. ರಾವಣನ ಮೇಲೆ ಯುದ್ಧ ಮಾಡಬೇಕಾದಂತ ಸಂದರ್ಭದಲ್ಲಿ ರಾವಣನ ತಮ್ಮ ವಿಭೀಷಣ ಏನ್ ಮಾಡ್ತಾನೆ, ರಾಮನಲ್ಲಿಗೆ ಬರ್ತಾನೆ. ಆವಾಗ ಅವನು ಏನ್ ಹೇಳ್ತಾನೆ, ನೋಡು ರಾಮ, ನಿನ್ನಲ್ಲಿ ಶಕ್ತಿ ಯೋಗ್ಯತೆ ಇರಬಹುದು, ರಾವಣನೂ ಕೂಡ ಏನು ಕಡಿಮೆ ಇಲ್ಲ, ಅವನ್ಯಾರು ಶಿವನ ಭಕ್ತ. ಅದಕ್ಕೋಸ್ಕರ ನೀನು ರಾವಣನ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಬೇಕು ಅಂತಂದ್ರೆ ಶಿವನ ಅನುಗ್ರಹ, ಶಿವನ ಆಶೀರ್ವಾದ, ಶಿವನ ಕರುಣೆ, ಶಿವನ ಸಂಯೋಗ ನಿನಗೆ ಬೇಕಾಗ್ತದೆ. ಅದಕ್ಕಾಗಿ ನೀನು ಅವನ ಅನುಗ್ರಹವನ್ನ ಪಡ್ಕೊಂಡು ರಾವಣನ ಮೇಲೆ ಯುದ್ಧಕ್ಕೆ ಹೋಗುವಂತ ಒಂದು ಸಲಹೆಯನ್ನ ವಿಭೀಷಣ ರಾವಣನಿಗೆ ಕೊಡ್ತಾನೆ. ಆಗ ರಾಮ ಆ ರಾಮೇಶ್ವರದಲ್ಲಿ ಅಲ್ಲಿ ಸಮುದ್ರದ ತರ ಹೋಗಿ ಅಲ್ಲಿ ಒಂದು ಲಿಂಗವನ್ನ ಸ್ಥಾಪನೆ ಮಾಡಿ ಅಲ್ಲಿ ಪೂಜೆಯನ್ನ ಮಾಡಿ ಆಮೇಲೆ ಎಲ್ಲಿಗೆ ಹೋಗ್ತಾರೆ ಅವರು, ರಾವಣನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಹಾಗಿದ್ರೆ ರಾಮ ಯಾರನ್ನ ಪೂಜೆ ಮಾಡಿದ್ರು? ಶಿವನ. ಆತ್ಮೀಯರೇ, ಶಿವ ನಿರಾಕಾರ ಸ್ವರೂಪಿ. ಅದು ನಿರಾಕಾರನ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಲ್ಲಿ ಒಂದು ಕಲ್ಲನ್ನ ಇಟ್ಟಿದ್ದಾರೆ. ಸ್ನಾನ ಮಾಡಿದ್ಮೇಲೆ ನೀರು ಹೋಗ್ಬೇಕು ಅಂತ ಒಂದು ಆಕಾರವನ್ನ ಕೊಟ್ಟಿದ್ದಾರೆ, ಅದು ಅಷ್ಟೇ ಅಲ್ವಾ? ಅಂದ್ಮೇಲೆ ಈಗ ರಾಮ ಪೂಜಾರಿ, ಶಿವ ಪೂಜ್ಯ. ರಾಮನೇ ದೇವರಾಗಿದ್ದಿದ್ರೆ ಅವನು ಶಿವನ ಪ್ರತಿ ಪೂಜೆಯನ್ನು ಯಾಕೆ ಮಾಡಬೇಕಿತ್ತು? ಸುಮ್ಮನೆ ಸರಳವಾಗಿ ಸಹಜವಾಗಿ ಯೋಚನೆ ಮಾಡಿ ಆತ್ಮೀಯರೇ, ತುಂಬಾ ಗೊಂದಲ ಆಗೋದು ಬೇಡ. ಹಿಂದಿನ ವಿಷಯವನ್ನ ಮನಸ್ಸಿನಲ್ಲಿ ತಂದ್ಕೊಂಡ್ಬಿಟ್ಟು ಗೊಂದಲ ಮಾಡ್ಕೊಳ್ಬಿಡಿ. ಮನಸ್ಸನ್ನ ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ಟು ಭಗವಂತ ಏನ್ ಹೇಳ್ತಿದ್ದಾರೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಇವಾಗ ನೀವು ಪೂಜಾರಿಗಳನ್ನು ಪೂಜೆ ಮಾಡಿದ್ರು ಕೂಡ ಅದರ ಫಲ ಕೊಡುವಂಥವನು ಭಗವಂತನೇ. ಭಗವಂತ ಏನ್ ಹೇಳ್ತಾರೆ, ಯಾವುದೇ ರೂಪದಲ್ಲಿ ನೀನು ದೇವರೇ ಭಗವಂತ ಅಂತಂದ್ರೆ ಫಲವನ್ನು ಕೊಡುವಂಥವು ನಾನೇ, ಭಕ್ತಿಯ ಫಲಕ್ಕೆ. ಆದ್ರೆ ಈಗ ಅವನು ಸ್ಕೂಲಿಗೆ ಹೋಗ್ತೀವಿ ಅಡ್ಮಿಷನ್ನಿಗೆ, ಪ್ರಿನ್ಸಿಪಾಲ್ ಹತ್ರ ಹೋದ್ರೂ ಅಡ್ಮಿಷನ್ ಆಗ್ತದೆ, ಪ್ಯೂನ್ ಮೂಲಕ ಹೋದ್ರೂ ಅಡ್ಮಿಷನ್ ಆಗ್ತದೆ. ಯಾವಾಗ ಪ್ರಿನ್ಸಿಪಾಲ್ ಪರಿಚಯ ಇದ್ದಾಗ ನೀವು ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಮಾತಾಡಬಹುದಲ್ವಾ ಅಲ್ವಾ? ಅದಕ್ಕೆ ರಾಮ, ಕೃಷ್ಣ, ನಾರಾಯಣ, ಗೋವಿಂದ ಇವರೆಲ್ಲ ಯಾರು ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಕೊಡಲಿಕ್ಕೆ ನಿಮಿತ್ತ ಆಗಿರುವಂತ ಶರೀರಧಾರಿಗಳು. ಆ ಶರೀರಧಾರಿಗಳು ಎಂದೂ ಕೂಡ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವಾತ್ಮರಾಗ್ಬೋದು. ಏನಾಗ್ಬೋದು? ದೇವಾತ್ಮ. ಅವರನ್ನು ಯಾಕೆ ದೇವಾತ್ಮ, ದೇವತೆಗಳು ಅಂತ ಹೇಳಿದ್ರು ಅಂತಂದ್ರೆ ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಡಲಿಕ್ಕೆ, ದೇವತಾ ಅಂದ್ರೆ ದೇನೇವಾಲೆ ಕೊಡಲಿಕ್ಕೆ ನಿಮಿತ್ತರಾದವರು. ಅದಕ್ಕಾಗಿ ಅವರಿಗೆ ದೇವಾತ್ಮ ಅಂತ ಹೇಳಿದ್ರು. ಸರಿನಾ? ಅದಕ್ಕಾಗಿ ಇಲ್ಲಿ ನಿಮ್ಗೆ ನೋಡಿ ತೋರಿಸಲಾಗಿದೆ, ರಾಮೇಶ್ವರದಲ್ಲಿ ರಾಮ ಶಿವಲಿಂಗವನ್ನ ಏನ್ ಮಾಡಿದ್ರು, ಪೂಜೆಯನ್ನ ಮಾಡಿದ್ರು. ಅಂದಮೇಲೆ ಏನರ್ಥ? ಲಿಂಗ ಅಂದ್ಮೇಲೆ ನಿರಾಕಾರ ತಾನೆ. ಸೀತೆಯನ್ನು ಕೂಡ ವನವಾಸದಲ್ಲಿದ್ದಾಗ ಏನ್ ಮಾಡ್ತಿದ್ಲಂತೆ, ಬೆಳಿಗ್ಗೆ ಅಲ್ಲಿ ನದಿನ ಸರೋವರದ ಹತ್ರ ಹೋಗಿ ಅಲ್ಲಿ ಲಿಂಗವನ್ನ ಮಾಡಿ ಮೊದಲು ಈಶ್ವರನ ಪೂಜೆಯನ್ನ ಮಾಡಿ ಆಮೇಲೆ ಮನೆಗೆ ಬಂದ್ಬಿಟ್ಟು ಶ್ರೀರಾಮನ ಕಾಲನ್ನ ಮುಟ್ಬಿಟ್ಟು ನಮಸ್ಕಾರ ಮಾಡ್ತಿದ್ರು. ಅಂದ್ರೆ ಶ್ರೇಷ್ಠ ಯಾರಾದ್ರು? ಶಿವ ಅಲ್ವಾ? ಪರಮಾತ್ಮ ಅಲ್ವಾ? ನಿರಾಕಾರ ಅಲ್ವಾ? ಹಾಗಿದ್ರೆ ರಾಮನೇ ದೇವರಾಗಿದ್ದಿದ್ರೆ ರಾಮ ಯಾಕೆ ಶಿವನ ಪ್ರತಿ ಪೂಜೆಯನ್ನು ಮಾಡಬೇಕಿತ್ತು ಹೇಳುವಂಥದ್ದು ಪ್ರಶ್ನೆ. ಓಕೆ, ಮುಂದೆ ಬರೋಣ. ಈಗ ಇಲ್ಲಿ ಗುರುನಾನಕನ್ನು ತೋರಿಸಿದ್ದಾರೆ. ಯಾರನ್ನ ತೋರಿಸಿದ್ರು? ಕಾಣ್ತಾ ಇದೆಯಲ್ವಾ? ಗುರುನಾನಕ್ ಅವ್ರು ಏನ್ ಹೇಳ್ತಾರೆ, ಭಗವಾನ್ ಏಕ್ ಓಂಕಾರ ನಿರಾಕಾರ ಹೇ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಭಗವಂತ ನಿರಾಕಾರ, ಓಂಕಾರ. ಓಂ ಅಂತಂದ್ರೆ ಅಹಂ, ನಾನ್ ಯಾರು? ಆತ್ಮ. ಅಹಂ ಯಾರು? ಆತ್ಮ. ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಗಂಟೆ ಬಾರಿಸ್ತಿಲ್ಲ, ಏನ್ ಸೌಂಡ್ ಬರ್ತಾರೆ? ಓಂ ಅಂದ್ರೆ ಭಗವಂತ ನಾನು ಬಂದೆ, ಆತ್ಮ ಬಂದಿದ್ದೇನೆ ಹೇಳುವುದನ್ನು ತೋರಿಸಲಿಕ್ಕೆ ಅಲ್ಲಿ ಗಂಟೆ ಬಾರಿಸ್ತೀವಿ ಆತ್ಮೇಲೆ. ಚಪ್ಪಲಿನ ಹೊರಗಡೆ ಇಟ್ಬಿಟ್ಟು ಒಳಗಡೆ ಹೋಗ್ತೀವಿ. ಯಾಕೆ ಅಂತಂದ್ರೆ ಶರೀರ ಹೇಳುವಂತ ಚರ್ಮದ ಆ ಭಾನನ್ನ ತೆಗೆದು ನಾನು ಆತ್ಮರೂಪದಲ್ಲಿ ನಿನ್ನ ಹತ್ರ ಬಂದಿದ್ದೇನೆ ಹೇಳೋದಕ್ಕೆ ಚಪ್ಪಲಿಯನ್ನು ತೆಗೆದು ಹೊರಗಡೆ ಇಟ್ಬಿಟ್ಟು ಬರೋದು. ತುಂಬಾ ನಿಮ್ ಸೀಕ್ರೆಟ್ಗಳು ಮುಂದೆಲ್ಲ ಓಪನ್ ಆಗ್ತವೆ, ಆದ್ಮೇಲೆ ಗೊತ್ತಾಗ್ತದೆ ಏನೇನ್ ನಾವು ಮಾಡ್ತಾ ಇದ್ದೀವಿ. ಅದು ತಪ್ಪೇನಾಗಿದೆ ಅಂತಂದ್ರೆ ಆತ್ಮ ಅಂತ ತಿಳ್ಕೊಳ್ಳೋದು ಬದಲು ಶರೀರ ಅಂತ ತಿಳ್ಕೊಳ್ಳೋದಕ್ಕೆ ಶರೀರ ರೂಪದಲ್ಲಿ ನಾವು ಆಚರಣೆಯನ್ನ ಮಾಡ್ತಿದ್ದೀವಿ. ಆತ್ಮಿಕ ರೂಪದಲ್ಲಿ ಏನು ಮಾಡಬೇಕು ಅದನ್ನು ಶರೀರ ರೂಪದಲ್ಲಿ ಮಾಡ್ತಿದ್ದೀವಿ. ಯಾಕಂದ್ರೆ ಆತ್ಮ ಅಂತ ಗೊತ್ತಿಲ್ವಲ್ಲ, ಶರೀರದ ರೂಪದಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಭಗವಂತ ಬಂದ್ಬಿಟ್ಟು ಇವತ್ತು ಅದನ್ನು ತಿಳಿಸಿದ್ದಾನೆ, ಯಥಾರ್ಥತೆ ಏನು, ವಿಧಿ ಏನು. ಅದಕ್ಕಾಗಿ
ಇವಾಗ ನೋಡಿ, ಗುರುನಾನಕರು ಆಗ್ಲಿ, ಜೀಸಸ್ ಆಗ್ಲಿ, ಬುದ್ಧ ಆಗ್ಲಿ, ವರ್ಧಮಾನ ಮಹಾವೀರ ಆಗ್ಲಿ, ಯಾರೂ ಕೂಡ ತಾವು ದೇವರು ಅಂತ ಹೇಳಲಿಲ್ಲ. ಹೇಳಿದಾರ ಎಂದಾದ್ರು? ತಾವು ದೇವರು ಅಂತ ಹೇಳಿಲ್ವ. ದೇವರು ಮೇಲಕ್ಕಿದ್ದಾನೆ ಅಂತ ಹೇಳಿದಾರೆ ತಾನೇ ಅಲ್ವಾ? ತಾವು ದೇವರು ಅಂತ ಹೇಳಿಲ್ಲ. ಅವರ ಮೂಲಕ ಧರ್ಮದ ಸ್ಥಾಪನೆ ಆಗಿದೆ. ಧರ್ಮ ಸ್ಥಾಪನೆ ಆಗಿರೋದಕ್ಕೆ ಅವರು ಧರ್ಮಾತ್ಮರಾದ್ರು ಅಲ್ವಾ? ಅದಕ್ಕೆ ಅವರು ಕೂಡ ಏನ್ ಹೇಳಿದ್ರು, ನಿರಾಕಾರ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರುವಂತ ಕಾರಣದಿಂದ ಭಗವಾನ್ ಏಕ್ ಓಂಕಾರ ಹೇ, ನಿರಾಕಾರ ಹೇ ಅಂತ ಹೇಳಿದ್ರು. ಸರಿ, ಯೇಸು ಕ್ರಿಸ್ತ ಅವ್ರೇನ್ ಹೇಳ್ತಾರೆ? ಗಾಡ್ ಈಸ್ ಲೈಟ್. ಭಗವಂತ ಯಾರು? ಪ್ರಕಾಶ. Light. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಜ್ಯೋತಿರ್ಬಿಂದು ಸ್ವರೂಪ ಅಂತ. ಭಗವಂತ ಪ್ರಕಾಶಮಯವಾಗಿರೋದಕ್ಕೆ ಆತ್ಮೀಯರೇ ತಮಗೆಲ್ಲರಿಗೂ ಗೊತ್ತು, ಚರ್ಚ್ನಲ್ಲಿ ಮೊಂಬತ್ತಿಯನ್ನ ಬೆಳಗಿಸ್ತಾರೆ, ಮೇಣದ ಬತ್ತಿ ಬೆಳಗಿಸ್ತಾರಲ್ವಾ? ಯಾಕೆ? ಪ್ರಕಾಶ ಆಳುವಂತ ಕಾರಣದಿಂದ. ಆತ್ಮನು ಕೂಡ ಪ್ರಕಾಶಮಯ ಅಲ್ವಾ? ಅದಕ್ಕೆ ಬಿಸಿನೂ ಕೂಡ ಇದೆ, ಅದಕ್ಕೆ ಹೊಳಪು ಕೂಡ ಇದೆ. ಅದನ್ನ ಆತ್ಮನ ಪಾಠದಲ್ಲಿ ನಾವೇನ್ ಮಾಡಿದೀವಿ? ಚರ್ಚೆ ಮಾಡಿದೀವಿ. ಪರಮಾತ್ಮನೂ ಕೂಡ ಆತ್ಮ ಸ್ವರೂಪಿ ಆಗಿರೋದಕ್ಕೆ ಅವರೇನ್ ಹೇಳಿದ್ರು? ಸಬ್ಕಾ ಮಾಲಿಕ್ ಏಕ ಹೇ. ಸಾಯಿಬಾಬಾ ಏನ್ ಹೇಳಿದ್ರು? ಸಬ್ಕಾ ಮಾಲಿಕ್ ಏಕ ಹೇ, ಎಲ್ಲರಿಗೂ ಮಾಲೀಕ ಯಾರೋ? ಒಬ್ಬನೇ ಅಂತ ಬಿಟ್ಟು ಹೇಳಿದ್ರು. ಯಾವ ಧರ್ಮವನ್ನು ಕೂಡ ನೀವು ನೋಡಿದ್ರು ಕೂಡ ಕೊನೆಗೆ ನೀವೆಲ್ಲಿ ಸೇರ್ತೀರಾ? ನಿರಾಕಾರದಲ್ಲಿ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನೀವೆಲ್ಲ ಯಾರು? ಆತ್ಮ. ಆಕಾರನು ನಿರಾಕಾರನು? ನಿರಾಕಾರ. ಸರಿ, ನೀವು ಮಾಡುವಂತ ಕರ್ಮ ನಿರಾಕಾರದಿಂದ ಸ್ಟಾರ್ಟ್ ಆಗುತ್ತೋ ಆಕಾರದಿಂದ ಸ್ಟಾರ್ಟ್ ಆಗುತ್ತೋ? ನಿರಾಕಾರ. ಸಂಕಲ್ಪದಿಂದ, ಯೋಚನೆಯಿಂದ, ಚಿಂತನೆಯಿಂದ ಸ್ಟಾರ್ಟ್ ಆಗುತ್ತೆ. ಕರ್ಮದ ಎಂಡ್ ಆಕಾರದಲ್ಲಿ ಎಂಡ್ ಆಗುತ್ತೋ ನಿರಾಕಾರದಲ್ಲಿ ಎಂಡ್ ಆಗುತ್ತೋ? ನಿರಾಕಾರದಲ್ಲಿ ರುಚಿ, ಸ್ಪರ್ಶ, ಶಬ್ದ, ಭಾವನೆಗಳು, ಪ್ರೀತಿ, ಸ್ನೇಹ, ಕ್ರೋಧ, ನೋವು ಅಂತ್ಯ ಆಗೋದಲ್ಲಿ ನಿರಾಕಾರದಲ್ಲಿ. ಯಾಕೆ? ನಿರಾಕಾರದಿಂದ ಆರಂಭ, ನಿರಾಕಾರದಲ್ಲಿ ಅಂತ್ಯ. ಆದ್ಮೇಲೆ ಎಲ್ಲಿಯವರೆಗೆ ನಮ್ಮಲ್ಲಿ ಆತ್ಮಿಕ ಜ್ಞಾನ ಸ್ಪಷ್ಟವಾಗಿ ಇರುವುದಿಲ್ಲವೋ, ಮನಸ್ಸಿನಲ್ಲಿ ಸ್ಪಷ್ಟವಾಗೋದಿಲ್ಲವೋ, ಅಲ್ಲಿಯವರೆಗೆ ಮುಂದೆ ಈಶ್ವರೀಯ ಜ್ಞಾನ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಭಗವಂತ ನಿಮ್ಮ ಮೇಲೆ ಎಷ್ಟು ಕರುಣೆ ಇದೆ ಅಂತಂದ್ರೆ, ಆತ್ಮದ ಜ್ಞಾನವನ್ನ ಭಗವಂತ 4 ದಿನ ಹೇಳಿದ್ದಾರೆ, ನಿಮ್ಗೆ ಎಷ್ಟು ಡಿಟೇಲ್ ಆಗಿ ಹೇಳ್ತಿದ್ದಾರೆ. ನಾವೆಲ್ಲ ಆರಂಭದಲ್ಲಿ ಜ್ಞಾನಕ್ಕೆ ಬಂದಾಗ ಇಷ್ಟೆಲ್ಲ ಡಿಟೇಲ್ ಇರ್ಲಿಲ್ಲ ಅಲ್ವಾ? 7 ದಿನದಲ್ಲಿ 5 ದಿನದಲ್ಲಿ ಮುಗಿಸ್ಬಿಡೋ, ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನು ಅಂತ ಹೇಳ್ಬಿಟ್ಟು. ಇವತ್ತಿಷ್ಟು ತಿಳಿಸುವಂತ ಪ್ರಯತ್ನವನ್ನ ನಿಮ್ಗೆ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಭಾಗ್ಯಶಾಲಿಗಳು. ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕ್ಲಿಯರ್ ಆಗಿ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣು ಸಿಪ್ಪೆ ತೆಗೆದು ಬಿಟ್ಟು ಬಾಯಲ್ಲಿ ಕೊಟ್ಟು ಬಿಟ್ರೆ ಹೆಂಗ್ ಒಳಗಡೆ ಆರಾಮಾಗಿ ನುಂಗು ಬಿಡ್ಬೋದಲ್ಲ, ಅಥವಾ ಬೆಣ್ಣೆ ತೆಗೆದು ಕೊಟ್ಬಿಟ್ಟು ಬಾಯಲ್ಲಿ ಇಟ್ಬಿಟ್ಟು ಒಳಗಡೆ ನುಂಗ್ ಬಿಡ್ಬೋದು. ಹಾ ಅಂತ ಅಷ್ಟು ಮಾಡಿದ್ರೆ ಸಾಕಷ್ಟೇ. ಅಷ್ಟು ನಿಮ್ಮನ್ನೇನ್ ಮಾಡ್ತಿದ್ದಾರೆ ಭಗವಂತ? ಅಷ್ಟು ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಅದಕ್ಕಾಗಿ ಗಾಡ್ ಇಸ್ ಲೈಟ್. ಯಾರು ಹೇಳಿದ್ದು? ಯೇಸು ಕ್ರಿಸ್ತ. ಅಂದ್ರೆ ಪರಮಾತ್ಮನೇ ತಾನೇ ಅಲ್ವಾ? ಹಾಗಾಗಿ ಅವ್ರೇನ್ ಮಾಡ್ತಾರೆ? ಅವರವರ ಚರ್ಚಲ್ಲಿ ಹೋಗ್ಬಿಟ್ಟು ಭಗವಂತನ ಪ್ರತಿ ಏನ್ ಮಾಡ್ತಾರೆ? ಪ್ರೇಯರ್, ಪ್ರಾರ್ಥನೆಯನ್ನ ಮಾಡ್ತಾರೆ. ಓಕೆ. ಇನ್ನು ಜಪಾನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಕೆಂಪು ಬಣ್ಣದ ಒಂದು ಕಲ್ಲನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಅದನ್ನು ಎದುರುಗಡೆಗೆ ಇಟ್ಬಿಟ್ಟು ಏನ್ ಮಾಡ್ತಾರೆ? ಮೆಡಿಟೇಷನ್ ಅನ್ನ ಮಾಡ್ತಾರೆ. ನಮ್ಮಲ್ಲೂ ಕೂಡ ನಿಮ್ಗೆ ಗೊತ್ತಿರ್ಬೇಕು, ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ್ಸ್ ಕೈಲಿ ಏನ್ ಮಾಡ್ತಾರೆ? ಲಿಂಗ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ? ಪ್ರಾರ್ಥನೆಯನ್ನ ಮಾಡ್ತಾರಲ್ವ ಲಿಂಗಾಯತರು. ಇಲ್ಲೂ ಕೂಡ ಕುತ್ತಿಗೆಯಲ್ಲೂ ಕೂಡ ಏನ್ ಮಾಡಿರ್ತಾರೆ? ಒಂದು ಸ್ಟೀಲಿನ ಡಬ್ಬದಲ್ಲಿ ಲಿಂಗವನ್ನು ಇಟ್ಟಿರ್ತಾರೆ. ಲಿಂಗ ಅಂತಂದ್ರೆ ಇನ್ನು ನಿರಾಕಾರ. ಲಿಂಗದ ಸೈಜ್ ಬೇರೆ ಬೇರೆ ಇರ್ಬೋದು, ಸಣ್ಣದು ದೊಡ್ಡದು ಇರಬಹುದು ಅಲ್ವಾ? ಅಂದ್ರೆ ನಿರಾಕಾರ ನನ್ನ ಜೊತೆಯಲ್ಲಿದ್ದಾನೆ, ಹೃದಯದಲ್ಲಿದ್ದಾನೆ ಹೇಳೋದಕ್ಕೆ ಅದನ್ನ ಇಟ್ಕೊಂಡಿರ್ತಾರೆ. ಕೈಯಲ್ಲಿದ್ದಾರೆ ಹೇಳುವ ಕಾರಣದಿಂದ ಅದನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಫೈನಲಿ ಪರಮಾತ್ಮನ ಜೊತೆಗೆ ಮನಸ್ಸನ್ನ ಜೋಡಿಸುವಂತ ಪ್ರಯತ್ನ ಆಕಾರದ ಮೂಲಕ. ನಮಗೆ ಇವಾಗ ನೋಡಿ, ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ? ಮನೇಲಿ ಫೋಟೋ ಇಟ್ಕೊಂಡಿರ್ತೀರಿ ಅಲ್ವಾ? ಯಾವಾಗ ದೂರ ಇದ್ದಾಗ. ಅಪ್ಪ ಅಮ್ಮ ಮನೇಲಿ ಇದ್ದಾಗ ಫೋಟೋ ನೋಡ್ತಿರೋ, ಡೈರೆಕ್ಟ್ ಅಪ್ಪ ಅಮ್ಮನ ಜೊತೆ ಮಾತಾಡ್ತಿರೋ? ಅಪ್ಪ ಅಮ್ಮನ್ ನೋಡ್ತೀರಿ. ಹೌದಾ? ಅವ್ರ ಜೊತೆಗೆ ಮಾತಾಡೋದು, ಅವ್ರ ಜೊತೆಗೆ ಊಟ ಮಾಡೋದು, ಅವ್ರ ಜೊತೆ ತಿಂಡಿ ತಿನ್ನೋದು ಮಾಡ್ತೀವಲ್ವಾ? ಇಲ್ಲ ಅಂದ್ರೆ ಅಪ್ಪ ಅಮ್ಮನ ಫೋಟೋನು, ಆಲ್ಬಮ್, ಮೂರ್ತಿ ಎಲ್ಲ ಇಟ್ಕೊಳ್ತೀವಿ. ಓಕೆ. ಈಗ ನೀವ್ ಹೇಳಿ ಆದ್ಮೇಲೆ, ಭಗವಂತನ ಫೋಟೋ ಬೇಕು, ಭಗವಂತನ ಜೊತೆ ಜೀವನ ಮಾಡ್ತೀವಿ. ಅದಕ್ಕೇನೆ ಈ ಒಂದು ವರ್ತಮಾನ ಸಮಯದಲ್ಲಿ ಭಗವಂತನ ಫೋಟೋ, ಆಕಾರ, ಜ್ಞಾನ, ಶಬ್ದ, ಹೆಸರು, ಕೀರ್ತಿ ಬೇಡ, ಸ್ವತಃ ಭಗವಂತನ ಜೊತೆಯಲ್ಲೇ ಜೀವನ ಮಾಡುವಂತ ವಿಧಿನೇ ರಾಜಯೋಗ. ಅದನ್ನು ತಿಳಿಸಿಕೊಡುವಂತ ಪ್ರಯತ್ನವನ್ನ ಭಗವಂತ ನಿಮಗೆ ಮಾಡ್ತಾ ಇದ್ದಾರೆ. ಸರಿ, ಓಕೆ. ಮುಂದೆ ಹೋಗೋಣ. ಇಲ್ಲಿ ಮಕ್ಕಾ
ಅಂತಂದ್ರೆ ಒಂದು ಮುಸ್ಲಿಮರ ಪವಿತ್ರವಾದಂತ ಸ್ಥಳ. ಅವ್ರ ಜೀವಿತಾವಧಿಯಲ್ಲಿ ಒಂದ್ಸಲ ಮಕ್ಕವನ್ನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲೊಂದು ಕಲ್ಲಿದೆ, ಸಂಗ್ ಇ ಅಶ್ವದ್ ಅಂತ ಏನಿದೆ, ಕಲ್ಲು. ಆ ಕಲ್ಲನ್ನ ನೋಡ್ಬಿಟ್ಟು ಮುಟ್ಬಿಟ್ಟು ಬರ್ತಾರೆ. ಅಂದ್ಮೇಲೆ ಅದನ್ನು ಕೂಡ ಏನಾಯ್ತು, ನಿರಾಕಾರನೇ ತಾನೆ, ಸಂಗ್ ಇ ಅಶ್ವದ್ ಅಂತ ಬಿಟ್ಟು ಹೇಳ್ತಾರೆ. ಹಾಗೆ ಮುಸ್ಲಿಮ್ಸ್ ಅಲ್ಲೂ ಕೂಡ ಅವ್ರು ಯಾರನ್ನ ಹೋಗ್ತಾರೆ, ನಿರಾಕಾರನೇ ಹೋಗ್ತಾರೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಗೋಡೆ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ನಮಾಜ್ ಅನ್ನ ಮಾಡ್ತಾರೆ. ಯಾವುದೇ ರೀತಿ ಮೂರ್ತಿಯನ್ನಾಗ್ಲಿ ಇಟ್ಕೊಂಡಿರೋದಿಲ್ಲ. ಓಕೆ. ಆ ನಂತರ ನೇಪಾಳದಲ್ಲಿ ಪಶುಪತಿನಾಥ ಅಂತ ಹೇಳ್ತಾರೆ. ಪಶುಪತಿನಾಥ ಅಂತಂದ್ರೆ ಅದನ್ನು ಕೂಡ ಏನು, ಲಿಂಗನೇ. ಪಶುಪತಿನಾಥನ ಒಳಗಡೆಗೆ ಏನಿದೆ ಅಲ್ಲಿ, ಲಿಂಗ ಸ್ವರೂಪದಲ್ಲಿ. ಲಿಂಗ ಅಂತಂದ್ರೆ ಯಾರು, ಶಿವಲಿಂಗ. ಆಮೇಲೆ ಮುಂದೆ ಬನ್ನಿ, ಆಜ ವಿಕ್ರಮಾದಿತ್ಯ. ಭಾರತ ದೇಶದಲ್ಲಿ ಹಳೆಯ ದೇವಸ್ಥಾನ ಗುಜರಾತ್ನಲ್ಲಿದೆ, ಸೋಮನಾಥ ಅಂತ. ಅದಕ್ಕಾಗಿ ಮೊಹಮ್ಮದ್ ಗಜ್ನಿ ಬಂದ್ಬಿಟ್ಟು ಏನ್ ಮಾಡಿದಂತೆ, ಸೋಮನಾಥನಿಂದ ಎಲ್ಲಾ ವಜ್ರ ವೈಡೂರ್ಯವನ್ನ ಕಳ್ತನ ಮಾಡ್ಕೊಂಡು ಹೋದ್ರಂತೆ. ಸರಿನಾ? ಆ ಸೋಮನಾಥ ಅಂದನು ಕೂಡ ಲಿಂಗ ರೂಪದಲ್ಲೇ ಬರ್ತಾರೆ. ಹಳೆ ಕಾಲದ ದೇವಸ್ಥಾನಗಳನ್ನ ಬೇಕಾದನ್ನು ಸ್ಟಡಿ ಮಾಡಿ, ಆರಂಭದಲ್ಲಿ ಭಕ್ತಿ ಮಾರ್ಗ ಆರಂಭ ಆಗಿರೋದು ಯಾವ್ದಿಂದ, ಲಿಂಗದ ಪೂಜೆಯಿಂದ. ಸೋಮನಾಥ, ಕೇದಾರನಾಥ, ದ್ವಾದಶ ಲಿಂಗಗಳು ಏನಾಗ್ತಾ ಹೋದು. ಆ ಮೂಲಕ ದೇವರು ಯಾರು ಅಂತ ಗೊತ್ತಿಲ್ಲದಿದ್ದಾಗ, ದ್ವಾಪರ ಯುಗದ ಆರಂಭದಲ್ಲಿ ಕಷ್ಟಗಳು ಆರಂಭವಾದಾಗ, ದೇವರೇ ಅಂತ ಮಕ್ಕಳು ಕೂಗ್ಲಿಕ್ಕೆ ಸ್ಟಾರ್ಟ್ ಆದಾಗ, ಮೊದಲು ಲಿಂಗ ರೂಪದಲ್ಲಿ ನಿರಾಕಾರ ಪರಮಾತ್ಮನ ಪೂಜೆ ಹೇಳುವಂತ ಆರಂಭ ಆಯ್ತು. ಆ ನಂತರದಲ್ಲಿ ಏನಾಯ್ತು ಅಂತಂದ್ರೆ, ಭಗವಂತ ಈ ಪ್ರಪಂಚಕ್ಕೆ ಸೃಷ್ಟಿಯನ್ನ ಪರಿವರ್ತನೆ ಮಾಡಲಿಕ್ಕೆ ಬಂದಿರುವಂತ ಸಂದರ್ಭದಲ್ಲಿ ಯಾವ ಮಕ್ಕಳು ಭಗವಂತನಿಗೆ ಸಹಾಯವನ್ನ ಮಾಡಿದ್ರು, ಅಂತಹ ಮಹಾನ್ ಆತ್ಮರಾಗಿರುವಂತ ಕೃಷ್ಣ, ವಿಷ್ಣು, ಲಕ್ಷ್ಮಿ, ಗಣೇಶ, ಇವರೆಲ್ಲ, ರಾಮ, ಇವರೆಲ್ಲರ ಪೂಜೆ ಸ್ಟಾರ್ಟ್ ಆಯ್ತು. ಅಂದ್ರೆ ಪರಮಾತ್ಮನ ನಂತರದಲ್ಲಿ ಶ್ರೇಷ್ಠವಾಗಿರುವಂತ ದೇವತಾ ಆತ್ಮಗಳು ಭಗವಂತನ ಕಾರ್ಯದಲ್ಲಿ ಸಹಯೋಗಿ ಆಗಿರುವಂಥವ್ರು, ಶರೀರಧಾರಿಗಳಲ್ಲಿ ಶ್ರೇಷ್ಠರು ಶ್ರೀಕೃಷ್ಣ ಅಂತ. ಶ್ರೀಕೃಷ್ಣನಿಗೆ ಪುರುಷೋತ್ತಮ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಯಾವಾಗ ಬಂದೋದೆಲ್ಲ ಮುಂದೆ ಚರ್ಚೆ ಮಾಡೋಣ. ಅವರನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಫಸ್ಟ್ ಯಾರನ್ನ ಪೂಜೆ ಮಾಡಿದ್ರು, ಶಿವನ. ಆಮೇಲೆ ಯಾರನ್ನ ಪೂಜೆ ಮಾಡಿದ್ರು, ಭಗವಂತ ಯಾವ ಶರೀರವನ್ನ ತನ್ನ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಂಡಿದ್ರು, ಯಾರು ಅದಕ್ಕೆ ನಿಮಿತ್ತವಾಗಿದ್ರು, ಆ ಶರೀರಧಾರಿಗಳನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಗಣೇಶನನ್ನ, ಹನುಮಂತನನ್ನ, ಶಕ್ತಿ ದೇವತೆಗಳನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ವರ್ತಮಾನ ಕಲಿಯುಗದಲ್ಲಿ ಯಾರು ಪವಿತ್ರತೆಯಿಂದಿದ್ದಾರೋ, ದೇವರ ನೆನಪನ್ನ ಮಾಡ್ತಾರೋ, ಸಾಧು ಸನ್ಯಾಸಿಗಳನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು ಹೇಳಿ, ಫಿಲ್ಮ್ ಆಕ್ಟರ್ ಅನ್ನ ಪೂಜೆ ಮಾಡ್ಲಿಕ್ಕೆ ಶುರು. ಆಮೇಲೆ ಏನ್ ಮಾಡಿದ್ರು, ಕ್ರಿಕೆಟರ್ಸ್ ಗಳನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ವಾ. ಆಮೇಲೆ ಏನ್ ಮಾಡಿದ್ರು, ಕಲ್ಲಲ್ಲೂ ಇದ್ದಾನೆ, ಮಣ್ಣಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ ಹೇಳ್ತಾ ಹೋದ್ರು. ಯಾಕೆ ಹೇಳಿದ್ರು ಹೇಳಿ? ಯಾರಿಗೂ ಕೂಡ ಯಥಾರ್ಥ ಭಗವಂತ ಯಾರು ಅಂತ ಗೊತ್ತಿಲ್ಲದಿರುವಂತ ಕಾರಣದಿಂದ ಅವರವರ ಮನಸ್ಸಿಗೆ ಇಚ್ಛೆಯಾಗಿ ಭಗವಂತನ ಏನ್ ಮಾಡಿದ್ರು, ಪರಿಕಲ್ಪನೆಯನ್ನು ಮಾಡ್ಕೊಂಡ್ಬಿಟ್ರು. ಹೇಗೆ ನಾವು ಚರ್ಚೆ ಮಾಡಿದ್ವಲ್ಲ, ಆನೆ ಹೊಟ್ಟೆ ಇಟ್ಕೊಂಡು ನಾನೇ ಅಂತ ಏನಂತ ತಿಳ್ಕೊಂಡ್ರು, ದೊಡ್ಡ ರಾಗಿ ಮೂಟೆ ಅಂತ. ಹೀಗೆ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಏನ್ ಮಾಡುದು, ವಿಷಯವನ್ನು ತಿಳ್ಕೊಳ್ತಾ ಹೋದ್ರು. ಅದು ಎಲ್ಲಿವರೆಗೆ ಸ್ವತಃ ಭಗವಂತ ಬಂದ್ಬಿಟ್ಟು ತನ್ನ ಪರಿಚಯವನ್ನ ತಿಳಿಸಿಲ್ವೋ, ಅಲ್ಲಿವರೆಗೆ ಭಗವಂತ ಯಾರು ಅಂತ ನಮ್ಗೆ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ಲೇ ಇಲ್ಲ. ಆ ಮನಸ್ಸಿನಲ್ಲಿರುವಂತಹ ದ್ವಂದ್ವವನ್ನ, ಗೊಂದಲವನ್ನ, ಪ್ರಶ್ನೆಗಳನ್ನ, ಉತ್ತರವನ್ನ ಕೊಡ್ಲಿಕ್ಕೆ ಭಗವಂತ ಈ ಪ್ರಪಂಚಕ್ಕೆ ಬಂದಿದ್ದಾರೆ. ಹಾಗೆ ಆರಂಭದಲ್ಲಿ ಭಕ್ತಿ ಸ್ಟಾರ್ಟ್ ಆದಾಗ ರಾಜ ವಿಕ್ರಮಾದಿತ್ಯನಿಂದ ಸ್ಥಾಪನೆ ಆಗಿರೋದು ಕೂಡ ಲಿಂಗನೇ, ವಿಶ್ವನಾಥ ಅಂತ ಹೇಳ್ತಾರೆ. ಆಮೇಲೆ ಕಾಶಿಲಿರೋದು ವಿಶ್ವನಾಥ, ಆಮೇಲೆ ಅಮರನಾಥ. ಅಲ್ಲೆಲ್ಲ ಕಡೆಗೂ ನೀವು ನೋಡಿದಾಗ ಏನ್ ಕಾಣ್ತವೆ ಆತ್ಮೀಯರಲ್ಲಿ, ಲಿಂಗಗಳೇ ತಾನೇ ಕಾಣ್ತವೆ. ಅದಕ್ಕಾಗಿ ದೇವನೊಬ್ಬ, ನಾಮ ಹಲವು. ದೇವರೊಬ್ಬನೇನೆ. ಕೆಲವೊಂದು ಕರ್ತವ್ಯ ಸೂಚಕ, ಪತಿತ ಪಾವನ ಅವನು, ಶಾಂತಿಯ ಸಾಗರ. ಅವನ ಕರ್ತವ್ಯದ ಅನುಸಾರದಲ್ಲಿ ಅವನ ಕೆಲಸವನ್ನ ಅವ್ರಿಗೆ ಹೆಸರನ್ನ ಇಡ್ತಾನೆ. ಇವಾಗ ನೋಡಿ, ನಾನು BK ಯೋಗೇಶ್ ಅಂತ ಅಲ್ಲಿ ಹಾಕೊಂಡಿದ್ದೀನಿ. ಓಕೆನಾ? ಆಕ್ಚುಲಿ ನನ್ನ ಹೆಸರು ಯೋಗೇಶ್ ಅಲ್ವೇ ಅಲ್ಲ, ಲೌಕಿಕದಲ್ಲಿ ನನ್ನ ಹೆಸರೇ ಬೇರೆ ಇದೆ. ಈಶ್ವರೀಯ ಕಾರ್ಯವನ್ನು ಮಾಡ್ತಾ 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 ಭಗವಂತ ಏನ್ ಮಾಡಿದ್ದಾರೆ ಅಂತಂದ್ರೆ, ಯೋಗ ಚೆನ್ನಾಗಿ ಮಾಡ್ತಾರೆ ಅಂತ ಆ ಹೆಸರನ್ನ ಇಟ್ಟಿರೋದು ಅಲ್ವಾ.
ಈಗ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ, ಅವ್ರ ಹೆಸರು ಪ್ರಧಾನಮಂತ್ರಿ ಅಲ್ಲ, ಅವ್ರ ಹೆಸರೇನು ನರೇಂದ್ರ ಮೋದಿ ಅಂತ. ಅದರ ಪೋಸ್ಟಿಗೆ ಅದನ್ನು ಪ್ರಧಾನಮಂತ್ರಿ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಭಗವಂತ ಯಾವ್ಯಾವ ಕರ್ಮವನ್ನ ಮಾಡಿದಾರೋ ಅದರ ಆಧಾರದಲ್ಲಿ, ಅವನ ಕರ್ತವ್ಯದ ಆಧಾರದಲ್ಲಿ ಅವನಿಗೇನಾಗಿದೆ, ಬೇರೆ ಬೇರೆ ಹೆಸರುಗಳು ಬಂದಿದೆ. ಅದಕ್ಕಾಗಿ ಶ್ರೀರಾಮ ಪರಮಾತ್ಮ ಅಂತ ಹೇಳ್ತಾರ? ಇಲ್ಲ, ಶಿವ ಪರಮಾತ್ಮ ಅಂತ ಹೇಳ್ತಾರೆ. ಅದಕ್ಕಾಗಿ ಗಾಡ್ ಫಾದರ್, GOD, ಜನರೇಷನ್, ಆಪರೇಷನ್ ಅಂಡ್ ಡಿಸ್ಟ್ರಕ್ಷನ್, ಸ್ಥಾಪನೆ, ಪಾಲನೆ, ವಿನಾಶ. ಯಾರ ಮೂಲಕ? ಯಾರ ಮೂಲಕ? ಬ್ರಹ್ಮ, ವಿಷ್ಣು, ಶಂಕರ. ಓಕೆ, ನಿಮಗೆ ನಾನು ಮಾತಾಡಿದ್ದೆಲ್ಲ ಶಬ್ದ ಕೇಳ್ತಾ ಇದೆಯಾ ಸರಿಯಾಗಿ? ಕೇಳಿಸ್ತಾ ಇದೆ. ಸರಿ. ಯಾರು ಮಾತಾಡ್ತಿದ್ದಾರೆ? ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು? ಬರೀ ಕೇಳ್ತಾ ಇದೆಯೋ ನೋಡ್ತಾನೆ ಇದ್ದೀರಾ? ಕೇಳ್ತಾ ಇದೆ. ನೋಡ್ತಾ ಇಲ್ವಾ? ನಾನು ಕಾಣ್ತಾ ಇಲ್ವಾ ನಿಮ್ಗೆ? ಕಾಣಿಸ್ತಾ ಇದೆ. ಓಕೆ, ಮಾತಾಡ್ತಿರೋದು ಯಾರು? ಯೋಗಿ. ಯೋಗೇಶಣ್ಣ ಹೇಳುವಂತ ಆತ್ಮ. ಯಾರು ಮಾತಾಡ್ತಿದ್ದಾರೆ ಮೂಲವಾಗಿ? ನಿಮ್ಗೇನ್ ಕಾಣ್ತಾ ಇದೆ? ಮುಖ ಕಾಣ್ತಾ ಇದೆ, ಮೈಕ್ ಕಾಣ್ತಾ ಇದೆ, ಮೊಬೈಲ್ ಕಾಣ್ತಾ ಇದೆ. ಆದ್ರೆ ಮೂಲವಾಗಿ ಈಗ ಮೈಕ್ ಮಾತಾಡ್ತಾ ಇದೆಯೋ ಇಲ್ವೋ? ಮೈಕ್ ಮಾತಾಡ್ತಿದ್ಯಾ? ಇಲ್ಲ ಇಲ್ಲ ಮೂಲಕ ಮೈಕ್ ಶಬ್ದವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸಾಧನ ಅಷ್ಟೇ. ನಿಮ್ಮ ಮೊಬೈಲು ಆ ಶಬ್ದವನ್ನ ಕ್ಯಾಚ್ ಮಾಡ್ಲಿಕ್ಕೆ ಸಾಧನ ಅಷ್ಟೇ. ನಮ್ಮ ಎದುರುಗಡೆ ಇರುವಂತ ಕಂಪ್ಯೂಟರ್ ಕ್ಯಾಮರಾ ನಿಮ್ಮಲ್ಲಿ ಆ ಒಂದು ಶಬ್ದವನ್ನ ಮತ್ತು ಆಕಾರವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸಾಧನ ಅಷ್ಟೇ. ಅದ ಮೂಲವಾಗಿ ಕರ್ಮ ಆಗ್ತಾ ಇರೋದು ಯಾರಿಂದ? ಆತ್ಮನಿಂದ. ರೈಟ್. ಹಾಗೆ ಇಲ್ಲಿ ಆತ್ಮದ ಪರಿಚಯ ಇಲ್ಲದೇ ಇರುವಂತ ಕಾರಣದಿಂದ ಭಗವಂತ ಯಾರನ್ನ ಸಾಧನವಾಗಿ ತೆಗೆದುಕೊಂಡ್ರು ಅವರನ್ನೇ ನಾವು ದೇವರಂತ ಒಪ್ಕೊಂಡ್ಬಿಟ್ವಿ. ಈಗ ಹೇಳಿ, ಯೋಗೇಶಣ್ಣ ಹೇಳುವಂತವ್ರು ಶರೀರನೋ ಆತ್ಮನೋ? ನೀವು ಆತ್ಮ ಅಂತ ಯಾವಾಗ ಹೇಳಿದ್ರಿ? ಆತ್ಮದ ಜ್ಞಾನ ಸಿಕ್ಕಿದಾಗ. ಆತ್ಮದ ಜ್ಞಾನ ಸಿಕ್ಕಿದ್ದಾಗ ಏನಂತ ಹೇಳಿದ್ರಿ? ಯೋಗೇಶಣ್ಣ ಅಂತಂದ್ ಯಾರು? ಶರೀರನೇ ಮಾತಾಡುತ್ತೆ. ದೇವಸ್ಥಾನಕ್ಕೆ ಹೋಗಿರ್ತೀರಾ, ದೊಡ್ಡದೊಂದು ಕಾರ್ಯಕ್ರಮ ಇದೆ ನಿಮ್ಮ ಊರಲ್ಲಿ, ದೊಡ್ಡದಾಗಿರುವಂತ ಒಂದು ಸ್ಪೀಕರ್ ಹಾಕಿದ್ದಾರೆ, ಸ್ಪೀಕರ್ ಇಂದ ಭಜನೆ ಕೇಳ್ತಾ ಇದೆ. ಈಗ ಹೇಳಿ, ಸ್ಪೀಕರ್ ಭಜನೆ ಹಾಡ್ತಾ ಇದೆಯೋ ಇಲ್ವೋ? ಭಜನೆ ಹೇಳ್ತಾ ಇರೋದು ಸ್ಪೀಕರ್, ಹೌದೋ ಅಲ್ವೋ? ಶಬ್ದ ನಿಮ್ಗೆ ಸ್ಪೀಕರ್ ಇಂದ ಕೇಳ್ತಾ ಇದೆ ಕಿವಿಗೆ. ಭಜನೆ ಆಡ್ತಾ ಇರೋದು ಯಾರು? ಎಲ್ಲೋ ವ್ಯಕ್ತಿ ದೇವರ ಎದುರುಗಡೆ ಕೂತ್ಕೊಂಡ್ಬಿಟ್ಟು ಹಾಡ್ತಾ ಇದ್ದಾರೆ, ಇಲ್ಲಿ ನಿಮ್ ಸ್ಪೀಕರ್ ಮೂಲಕ ಕೇಳ್ತಾ ಇದೆ ಅಲ್ವಾ? ಸ್ಪೀಕರ್ ಹಾಡ್ತಾ ಇದೆ ಅಂತ ನಾನು ತಿಳಿದುಕೊಳ್ಳೋದು ಜ್ಞಾನನೋ ಅಜ್ಞಾನನೋ? ಅಲ್ವಾ? ಅದಕ್ಕೆ ಆತ್ಮೇನೆ ಪರಮಾತ್ಮ ನಿರಾಕಾರ. ಆ ಆತ್ಮ, ಯಾವುದೇ ಆತ್ಮನಾಗ್ಲಿ ಕರ್ಮ ಮಾಡಬೇಕು ಅಂತಂದ್ರೆ ಸಾಧನ ಬೇಕೇ ಬೇಕು. ಭಗವಂತ ಈ ಪ್ರಪಂಚದ ಸ್ಥಾಪನೆಗೋಸ್ಕರ, ಪ್ರಪಂಚದ ಬದಲಾವಣೆಗೋಸ್ಕರ, ಸತ್ಯುಗವನ್ನು ಆರಂಭ ಮಾಡುವುದಕ್ಕೋಸ್ಕರ, ಸ್ವರ್ಗದ ನಿರ್ಮಾಣ ಮಾಡುವುದಕ್ಕೋಸ್ಕರ ಯಾವ ಯಾವ ಶರೀರವನ್ನ ಉಪಯೋಗ ಮಾಡಿಕೊಂಡ್ರು ನಾವು ಅವರನ್ನೇ ದೇವರು ಅಂತ ಕರೆದು ಬಿಟ್ವಿ. ಆದರೆ ಅವರ ಮೂಲಕ ಸ್ಥಾಪನೆ, ಪಾಲನೆ, ವಿನಾಶ ಇದನ್ನು ಮಾಡುವಂಥವನು ಯಾರು? ಪರಮಾತ್ಮ. ಓಕೆ, ಈಗ ಇದರಲ್ಲಿ ಗೊತ್ತಾಯ್ತಾ ನಿಮ್ಗೆ? ಸರ್ವ ಧರ್ಮದವರಿಗೆ, ಸರ್ವ ಆತ್ಮಗಳಿಗೆ ತಂದೆ ಯಾರು? ಪರಮಾತ್ಮ. ನೀವೆಲ್ಲ ಊಟ ಮಾಡ್ತೀರಾ? ಪಕ್ಕ ಯಾವ್ದಿಂದ ಊಟ ಮಾಡ್ತೀರಿ? ಸರಿ, ವಸ್ತು ಏನು? ಅದ್ರಲ್ಲಿ ಏನಿರ್ತದೆ? ಪ್ಲೇಟ್ ಅಲ್ಲಿ ಏನಿರ್ತದೆ? ಮುದ್ದೆ, ಸಾಂಬಾರು, ಅನ್ನ. ನಿಮ್ಮ ಬೆಂಗಳೂರಿನವರು ಮುದ್ದೆ ಅಂತ ಹೇಳ್ತಾರೆ, ನಮ್ ಕಡೆಗೆಲ್ಲ ಅನ್ನ. ನಾನು ಬೆಂಗಳೂರಿನಲ್ಲಿ, ನಮ್ಮೂರಿನಲ್ಲಿ ಮುದ್ದೆನೆ ನೋಡಿರ್ಲಿಲ್ಲ. ಸರಿನಾ? ನಾನು ನೋಡಿರೋದೇ ಮುದ್ದೆ ಬೆಂಗಳೂರಿಗೆ ಬಂದ್ಮೇಲೆ. ಸರಿ, ರಾಗಿನ ನೋಡಿದ್ವಿ, ಆದ್ರೆ ಮುದ್ದೆ ನೋಡಿರ್ಲಿಲ್ಲ. ಸರಿ, ಓಕೆ. ಅನ್ನಕ್ಕೆ ಕನ್ನಡದಲ್ಲಿ ಅನ್ನ ಯಾವ್ದಿಂದ ಆಗ್ತದೆ? ಅಕ್ಕಿಗೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ರೈಸ್. ತೆಲುಗುನಲ್ಲಿ ಏನ್ ಹೇಳ್ತಾರೆ? ಬೇಮ್. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ಹಿಂದಿಯಲ್ಲಿ ಏನ್ ಹೇಳ್ತಾರೆ? ಚಾವಲ್. ತಮಿಳಲ್ಲಿ ಏನ್ ಹೇಳ್ತಾರೆ? ನನ್ಗಂತೂ ಗೊತ್ತಿಲ್ಲ. ಓಕೆ, ಇರ್ಲಿ. ಇವಾಗ ರೈಸ್ ಬೇರೆ, ಚಾವಲ್ ಬೇರೆ, ಅಕ್ಕಿ ಬೇರೆ, ಬೀಮ್ ಬೇರೆ, ಹೌದು ಅಲ್ವೋ? ವಸ್ತು ಒಂದೇ, ಹೆಸರು
ಎಲ್ಲರೂ ತಿನ್ನೋದು ಅಕ್ಕಿನೇ, ಅನ್ನನೇ. ಆದ ಅವರವರ ಊರುಗಳಲ್ಲಿ ಅವರವರ ಭಾಷೆಗೆ ತಕ್ಕಾಗಿ ಅವ್ರೇನ್ ಮಾಡಿದ್ದಾರೆ, ಹೆಸರನ್ನ ಬೇರೆ ಇಟ್ಟಿದ್ದಾರೆ. ಹಾಗೆ ಎಲ್ಲರೂ ಹೊಂದುವುದು ಪರಮಾತ್ಮನನ್ನೇ. ಯಾವುದೇ ಧರ್ಮದವರಾಗ್ಲಿ ಹೆಸರು ಬೇರೆ ಬೇರೆ ಇಟ್ಕೊಂಡಿದ್ದಾರೆ. ಅಲ್ಲ ಅಂತ, ಜೀಸಸ್ ಅಂತ, ರಾಮ ಅಂತ, ಕೃಷ್ಣ ಅಂತ, ನಾರಾಯಣ ಅಂತ ಬೇರೆ ಬೇರೆ ಹೆಸರನ್ನ ಇಟ್ಕೊಂಡು ಕೂಡ ಎಲ್ಲ ತಲುಪೋದು ಅವನನ್ನೇ, ಪರಮಾತ್ಮನನ್ನೇ. ಅವನ ಮೂಲವಾದ ಹೆಸರು ಯಾವುದು? ಶಿವ. ಸದಾ ಕಲ್ಯಾಣಕಾರಿ, ಸದಾ ಒಳ್ಳೆಯದನ್ನ ಬಯಸುವಂತವನು. ಕೇವಲ ಬಯಸುವಂತವನಲ್ಲ, ಒಳ್ಳೆಯದನ್ನ ಕೊಡುವಂತವನು. ಈಗ ನಾಳೆ ದಿನ ನಾವೇನ್ ಮಾಡೋಣ, ತ್ರಿಮೂರ್ತಿ ಬಗ್ಗೆ ಚರ್ಚೆಯನ್ನ ಮಾಡೋಣ. ನಿನ್ನೆ ನಿಮ್ಗೆ ಹೋಮ್ವರ್ಕ್ ಅನ್ನ ಕೊಟ್ಟಿದ್ವಿ. ಆ ಹೋಮ್ವರ್ಕ್ ಅನ್ನ ಇವತ್ತು ನಾವು ತಗೊಂಡಿಲ್ಲ, ನಾಳೆ ತಗೊಳ್ಳೋಣ. ಸರಿನಾ? ಈ ಪಾಠ ಮುಗಿದ ಮೇಲೆ ನಾಳೆ ವಿಷಯದಲ್ಲಿ ಆ ವಿಷಯ ಬರುತ್ತೆ. ಅದಕ್ಕಾಗಿ ಯಾವ ಹೋಮ್ವರ್ಕ್ ಅನ್ನು ಕೊಡ್ಲಾಗಿತ್ತು? ಹಿಂದೂ ಧರ್ಮದ ಸ್ಥಾಪನೆಯನ್ನ ಮಾಡಿ ಯಾರು ಅಂತ. ಸರಿನಾ? ಅದರ ಬಗ್ಗೆ ಇನ್ನೊಂದಿನ ಅವಕಾಶ ಇದೆ. ಅದರ ಬಗ್ಗೆ ಮನನ ಚಿಂತನೆಯನ್ನ ಮಾಡಿ ನಾಳೆ ಅದರ ಉತ್ತರವನ್ನ ನಿಮ್ಮಿಂದ ತೆಗೆದುಕೊಳ್ಳೋಣ. ಮತ್ತು ನಾಳೆ ಅದರ ಬಗ್ಗೆ ಸ್ಪಷ್ಟೀಕರಣವನ್ನ ಭಗವಂತ ಕೊಡ್ತಾರೆ. ಓಕೆ. ಮತ್ತೆ ಇವಾಗ ನಾವೇನ್ ರಾಜಯೋಗವನ್ನ ಮಾಡ್ತೀವಿ, ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಏನ್ ಮಾಡಿ ಅಂತಂದ್ರೆ, ಮನಸ್ಸನ್ನ ಏನ್ ಮಾಡ್ಬೇಕು, ಪರಮಧಾಮ ನೋಡಿ ಈ ರೀತಿ ಇದೆಯಲ್ಲ, ಇಲ್ಲಿ ಮೇಲ್ಗಡೆಗೆ, ಇಲ್ಲಿಂದ ಮೇಲ್ಗಡೆಗೆ ಒಂದು ಬಿಂದು ನಕ್ಷತ್ರ ಸಮಾನ ಇದೆ. ಅಲ್ಲಿ ನಾನು ಹೋಗ್ಬಿಟ್ಟು ಕುತ್ಕೊಂಡಿದ್ದೇನೆ, ಬಿಂದು ಹೋಗ್ಬಿಟ್ಟು ಕುತ್ಕೊಂಡಿದ್ದೇನೆ. ಮೇಲ್ಗಡೆ ಮನಸ್ಸು ಇಲ್ಲಿ ಆಕಾಶದಿಂದ ಆ ಕಡೆಗೆ ಒಂದು ಬಿಳಿ ಬಣ್ಣದ ಒಂದು ಪ್ರಕಾಶ ಇದೆ, ಒಂದು ನಕ್ಷತ್ರ ಸಮಾನ ಇದೆ. ಅದರೊಳಗಡೆ ನಾನು ಕುತ್ಕೊಂಡಿದ್ದೇನೆ. ಆ ಬಿಳಿ ಬಣ್ಣದ ಪ್ರಕಾಶ ಯಾರು? ನನ್ನ ತಂದೆ ಪರಮಾತ್ಮ. ಹೇಗೆ ಒಂದು ಸಣ್ಣ ಮಗು ತನ್ನ ತಾಯಿಯ ಮಡಿಲಲ್ಲಿ ಕುತ್ಕೊಳ್ಳುತ್ತೆ ಅಲ್ವಾ, ಶರೀರದ ಮಡಿಲಲ್ಲಿ ಕುತ್ಕೊಳ್ಳುತ್ತಲ್ಲ, ಹಾಗೆ ನಾನು ಕೂಡ ಪರಮಾತ್ಮನ ಮನೆಯಲ್ಲಿ, ಪರಮಾತ್ಮನ ಮಡಿಲಲ್ಲಿ ನಾನು ಕುತ್ಕೊಂಡಿದ್ದೇನೆ. ಆ ರೀತಿ ಮನಸ್ಸನ್ನು ಇಡ್ತಾ ಹೋಗಿ. ಹೇಗೆ ನಾವು ಕ್ಲಾಸಿನ ಮೊದಲು ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡ್ತೀವಿ, ಕ್ಲಾಸ್ ಆದ್ಮೇಲೆ 5 ನಿಮಿಷ ಪ್ರಾಕ್ಟೀಸ್ ಮಾಡ್ತೀವಿ. ಇದನ್ನ ಮಾಡಿ, ಕಣ್ಣು ಬಿಟ್ಬಿಟ್ಟು ಮಾಡಿ, ಮನಸ್ಸನ್ನ ಏನ್ ಮಾಡಿ ಅಲ್ಲಿಡುವಂತ ಪ್ರಯತ್ನವನ್ನ ಮಾಡಿ. ನಿಮ್ಗೆ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಆ ಕಣ್ಣನ್ನ ನೋಡ್ತಾ ಹೋಗಿ, ಆ ಕಣ್ಣಿನ ಮೂಲಕ ಆ ಶಕ್ತಿಗಳು ಪ್ರವಾಹ ಆಗ್ತಾ ಇರ್ತದೆ. ಮನಸ್ಸನ್ನ ಅಲ್ಲಿಡಿ. ಓಕೆ. ಇದು ಬಿಟ್ಟು ನಮ್ಮ ಡೈಲಿ ಪ್ರೋಗ್ರಾಮ್ಗಳು ಕೂಡ ಇರ್ತವೆ. ಆ ಪ್ರೋಗ್ರಾಮಿಗಳಿಗೂ ಕೂಡ ನೀವು ಭಾಗವಹಿಸಬಹುದು. ಆ ಡೀಟೇಲ್ಸ್ ಅನ್ನ ನಾವು ಇವತ್ತು ಗ್ರೂಪ್ ನಲ್ಲಿ ಹಾಕ್ತೀವಿ. ಆ ಟೈಮ್ನಲ್ಲೂ ಕೂಡ ನೀವು ಮೆಡಿಟೇಷನ್ ಪ್ರೋಗ್ರಾಮ್ಗೆ, ಕ್ಲಾಸ್ ಪ್ರೋಗ್ರಾಮ್ಗೆ ನೀವು ಅಟೆಂಡ್ ಆಗ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಓಕೆ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ, ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಓಕೆ.